ಆಮ್ ಆದ್ಮಿ ಪಾರ್ಟಿ ಗೈನ್ ಅಂದ್ರೆ ಇರೋ ನಂಬರ್ ಇಂದ ಇನ್ಕ್ರೀಸ್ ಆಗ್ತಿದೆ, ಬಿಜೆಪಿ ಇರೋ ನಂಬರ್ ಇಂದ ಒಂದು ನಂಬರ್ ಇದಾಗ್ತಿದೆ ಅನ್ನೋದು ಬಿಟ್ರೆ ಇನ್ನೇನಿಲ್ಲ. ಆದರೆ ಅಧಿಕಾರದ ಗದ್ದುಗೆ ಹಿಡಿಯಬಹುದಾ? ಸಂಪೂರ್ಣ ರಿಸಲ್ಟ್ ಬರೋರು ಕಾಯ್ಬೇಕು. ಫಲಿತಾಂಶ ಯಾವಾಗ ಹೆಂಗ್ ಬೇಕಾದ್ರೂ ಆಗ್ಬೋದು, ಬಟ್ ಆಪ್ ಚಾನ್ಸಸ್ನ ಹಾಳು ಮಾಡ್ತಾ ಇದೆ ಕಾಂಗ್ರೆಸ್ ದೆಹಲಿಯಲ್ಲಿ ಅಂತ. ವಾಯ್ಸ್ ಏನೋ ನಂಬರ್ ಬಿಜೆಪಿ 40, ಆಮ್ ಆದ್ಮಿ ಪಾರ್ಟಿ 30. ಇನ್ನು ನಂಬರ್ ಚೇಂಜ್ ಆಗ್ಬೇಕಾಗಿರೋದು ಅಂತಂದ್ರೆ ಆಪ್ ಅವ್ರ ಪ್ರಕಾರ, ಆಪ್ ಅಧಿಕಾರ, ಆಪ್ 30, ಕಾಂಗ್ರೆಸ್ನ ಬಿಜೆಪಿ 40, ಕಾಂಗ್ರೆಸ್ 0. ಇನ್ನೂ ಆಟ ಇದೆ. ಯಾಕೆಂದ್ರೆ ಇದು ಕೌಂಟಿಂಗ್, ಯಾಕೆಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಆಮ್ ಆದ್ಮಿ ಪಾರ್ಟಿ 43%, ಕಾಂಗ್ರೆಸ್ ಬರ್ತಾ ಅದು 7%, ಇಬ್ರು ಸೇರಿ 50 ಇದ್ದಾರೆ. ಬಿಜೆಪಿ 47.5% ಬಂತು ವೋಟ್ ಶೇರ್ ಅಲ್ಲಿ. ಸೊ ಹಾಗಾಗಿ ಟಫ್ ಫೈಟ್ ಇದೆ. ದೆಹಲಿ ಚುನಾವಣೆ ಟಾಪ್ ಟ್ಯಾಲಿ ಬಿಜೆಪಿ 40, ಆಪ್ 30. ಬಿಜೆಪಿ ಟಾಪ್ ಟ್ಯಾಲಿ, ಎಸ್ ಬಿಜೆಪಿ 40, ಆಪ್ 30 ಕ್ಷೇತ್ರಗಳು. ನಾನು ಸ್ವಲ್ಪ ಇನ್ನು ಕ್ಷೇತ್ರವಾರು ಕೂಡ ನಿಮಗೆ ರಿಫ್ರೆಶ್ ಮಾಡಿ ತೊಗೊಳ ಕಡೆ ಗಮನ ಕೊಡೋದು. ಎಸ್ ಕ್ಷೇತ್ರವಾರು ಬಿಜೆಪಿ ಲೀಡ್ ಇರೋ ಯಾವ್ಯಾವ ಚೇಂಜ್ ಆಗ್ಬೋದು ಅಂತ. ಕಡಿಮೆ ಲೀಡ್ ಇರೋವೆಲ್ಲ ಚೇಂಜ್ ಆಗ್ಬೋದು ಆಚೆ ಈಚೆ. ಹಾಗಾಗಿ ಕಡಿಮೆ ಲೀಡ್ ಇರೋವೆಲ್ಲ ಚೇಂಜ್ ಆಗುತ್ತೆ. ಈಗ ಆಪಲ್ಲಿ ಯಾವುದು ಕಡಿಮೆ ಲೀಡ್ ಇರೋದು? ಮಾರ್ಜಿನ್ ತಿಮರ್ಪುರಲ್ಲಿ ಆಪ್ 215 ವೋಟಲ್ಲಿ ಲೀಡ್ ಇದೆ, ಹೋಗ್ಬೋದು ಅದು. ಆದರ್ಶ್ ನಗರ್ಲಿ ಮುಖೇಶ್ ಕುಮಾರ್ ಗೋಯಲ್ 751 ಲೀಡಲ್ ಅವ್ರೆ, ಅದು 2. ಮಾಡೆಲ್ ಟೌನು ಅಖಿಲೇಶ್ ತ್ರಿಪಾಠಿ 550, 3 ಕ್ಷೇತ್ರ. ಇನ್ನೊಂದು ಪಟೇಲ್ ನಗರು ಪ್ರವೇಶ್ ರತ್ನ 559, 4. ಡೆಲ್ಲಿ ಕಂಟೋನ್ಮೆಂಟ್ ವೀರೇಂದ್ರ ಸಿಂಗ್ ಕಡಿಯನ್ 392, 5. ಇಲ್ಲಿ 8 ರೌಂಡ್ ಇರೋದು, 4 ರೌಂಡ್ ಆಗಿದೆ ಈಗ. ಇನ್ನು ರಾಜೇಂದ್ರ ನಗರ್ ದುರ್ಗೇಶ್ ಪಟಾಕ್ 768, 6. ಇನ್ನೊಂದು ನ್ಯೂ ದೆಹಲಿ ಅರವಿಂದ್ ಕೇಜ್ರಿವಾಲ್ 386, 7. ಮೆಹರೂಲಿ ಮಹೇಂದ್ರ ಚೌಧರಿ 628, 8 ಕ್ಷೇತ್ರ ಥ್ರೆಟ್ಟಲ್ಲಿದೆ. ಯಾರಿಗೆ? ಆಮ್ ಆದ್ಮಿ ಪಾರ್ಟಿಗೆ. ಮತ್ತೆ ನಂಬರ್ ಚೇಂಜ್ 41 ಬಿಜೆಪಿ, 29 ಆಪ್. ಅಂದ್ರೆ ಇಲ್ಲಿಂದ ಅಲ್ಲಿಗೂ ಹೋಗ್ಬೋದು, ಅಲ್ಲಿಂದ ಇಲ್ಲಿಗೆ ಬರ್ಬೋದು. ಪ್ರತಿ ಹಂತದಲ್ಲೂ ಬಹಳ ತುರುಸಿನ ಸ್ಪರ್ಧೆ ಏರ್ಪಡ್ತಾ ಇದೆ. ಇನ್ನು ಬಿಜೆಪಿ 41ರಲ್ಲಿ ಎಷ್ಟು ಮಿಸ್ ಆಗ್ಬೋದು? ಇನ್ನು ಮಿಸ್ ಆಗೋದಾದ್ರೆ ಮಾರ್ಜಿನ್ ಕಡಿಮೆ ಇರೋದು ಯಾವುದು ಬಿಜೆಪಿಲಿ? ಮಾರ್ಜಿನ್ ಕಡಿಮೆ ಇರೋದು ಯಾವುದು ಅಂತಂದ್ರೆ 1000ಕ್ಕಿಂತ ಕಡಿಮೆ ಇರೋ ಮಾರ್ಜಿನ್ ನಂಬರ್ಗಳಿಲ್ಲ ಬಿಜೆಪಿಲಿ. ಸೊ ಹಾಗಾಗಿ ಚಾನ್ಸಸ್ ಆರ್ ಹೈ. ಇನ್ನೊಂದು ಬಾದ್ಲಿ ಅನ್ನೋದು ಕಡೆ 2251, ನಾಟ್ ಕಡಿಮೆ ಲೀಡ್ ಏನಲ್ಲ. ಮುಂಡ್ಕಾ ಗಜೇಂದ್ರ ಡ್ರಾಲಿ ಅದು 2700, ಕಡಿಮೆ ಅಲ್ಲ. ಈ ವಿಜೇಂದ್ರ ಗುಪ್ತಾ ರೋಹಿಣಿನಲ್ಲಿ 1700 ಲೀಡ್, ಅದೇ ಬಿಜೆಪಿ ಕಡಿಮೆ. ಇನ್ನೆಲ್ಲ ಲೀಡ್ ಚೆನ್ನಾಗಿದೆ. ದ್ವಾರಕಾ ಪ್ರದ್ಯುಮ್ನ ಸಿಂಗ್ ರಾಜ್ಪುತ್ 1600, ಇನ್ನೊಂದು 1400. ಪಾಲಂ ಕುಲ್ದೀಪ್ ಸೋಲಂಕಿ, ಸಂಗಮ್ ವಿಆರ್. ಲೋಯೆಸ್ಟ್ ಇದು ಅಂತಂದ್ರೆ ಬಿಜೆಪಿಗೆ ಅಂತರದಲ್ಲಿರೋದು ಕಲ್ಕಜಿ ರಮೇಶ್ ಬಿದೂರಿ, ಅತಿಶಿಗಿಂತ ಲೀಡಲ್ಲಿದ್ದಾರೆ. ಎಲ್ಲಿ ನೋಡಿ ಹೆಂಗಿದೆ. ಅಲ್ಕಾ ಲಾಂಬಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1134 ವೋಟು. ದೆಹಲಿಯ ಮುಖ್ಯಮಂತ್ರಿ ಅತಿಶಿ ಕ್ಷೇತ್ರದಲ್ಲಿ ಬಿಜೆಪಿ ರಮೇಶ್ ಬಿದೂರಿ ಮುಂದೆ ಇದ್ದಾರೆ 1039 ಲೀಡಲ್ಲಿ. ಕಾಂಗ್ರೆಸ್ 1134 ವೋಟ್ ತಗೊಂಡಿದೆ. ಅಂದ್ರೆ ಬಿಜೆಪಿ ಗೆಲ್ಲಲು ಅತಿಶಿ ಸೋಲಲು ಅಲ್ಕಾ ಲಾಂಬಾ ಕಾರಣ ಆಗಬಹುದು ಈ ಕ್ಷೇತ್ರದಲ್ಲಿ. ಆದ್ರೆ ಇದೇ ಟೈ ಅಪ್ ಆಗದೆ ಇರೋ ಕಾರಣಕ್ಕೆ 4ನೇ ಅಭ್ಯರ್ಥಿದು ಬರೀ 62 ವೋಟು. ಅಂದ್ರೆ
ಆಮ್ ಆದ್ಮಿ ಪಾರ್ಟಿ ಚಾನ್ಸಸ್ನ ಹಾಳು ಮಾಡ್ತಿರೋದೆ ಕಾಂಗ್ರೆಸ್. ಎಷ್ಟು ರೋಚಕವಾಗೈತೆ ಎಲೆಕ್ಷನ್ ಅಂದ್ರೆ, ದೆಹಲಿಯಲ್ಲಿ ಈ ಚುನಾವಣೆ ಇದೆಯಲ್ಲ, ಕಾಂಗ್ರೆಸ್ ಇವರು ಅಗ್ರೆಸಿವ್ ಆಗಿ ಹೋಗಿ ತೀರ್ಸ್ತಾ ಇದ್ದಾರೆ. ಏನಿದು ಅಷ್ಟರಷ್ಟಲ್ಲೇ ಆಟ ಆಡ್ತಾ ಇದೆ. ನಾನು ಇನ್ನೊಂದು ನಂಬರ್ ಎಗೇನ್ 40-30ಕ್ಕೆ ಬಂದಿದೆ. 30 ಆಪು, 40 ಬಿಜೆಪಿ, ಕಾಂಗ್ರೆಸ್ 0. ಹೇಳಿದಲ್ಲ ಹಿಂಗ್ ಇರ್ತದೆ ಈಗ. ಆದ್ರೆ ಆ ಮಾರ್ಜಿನ್ ಬಂದಾಗ ಲೀಡ್ ಆಪ್ ಅವ್ರದ್ದು ಬಹಳ ಕಡಿಮೆ ಇದೆ. 1000ಕ್ಕಿಂತ ನಿಮ್ಗೆ ಇನ್ನೊಂದ್ಸರಿ ಹೇಳ್ಬಿಟ್ರೆ 1000ಕ್ಕಿಂತ ಕಡಿಮೆ ಲೀಡಲ್ಲಿ ಇರೋದು ಯಾವುದು? ಆಪ್ ಅಲ್ಲಿ 30ರಲ್ಲಿ 1, 2, 3, 4, 5, 6, 7, 8 ಅಂದ್ರೆ ಆಮ್ ಆದ್ಮಿ ಪಾರ್ಟಿ 30 ಸೀಟಲ್ಲಿ 8 ಸೀಟು ಲೀಡು ಬಿಜೆಪಿ ಅಭ್ಯರ್ಥಿಗಿಂತ 1000ಕ್ಕಿಂತ ಕಡಿಮೆ ಇದ್ದಾರೆ. ಅಂದ್ರೆ ಬಿಜೆಪಿ ಅಭ್ಯರ್ಥಿಗಿಂತ 1000ಕ್ಕಿಂತ ಜಾಸ್ತಿ ಇದ್ದಾರೆ ಅಷ್ಟೇ. ಆ 8 ಸೀಟು ಬಿಜೆಪಿಗೆ ಹೋದ್ರೂ ಹೋಗ್ಬೋದು. ಹಾಗೆ ಬಿಜೆಪಿ 40 ಸೀಟಲ್ಲಿ 1000ಕ್ಕಿಂತ ಕಡಿಮೆ ಇರೋದೆಷ್ಟು? ಆಗ್ಲೇ ಇರಲಿಲ್ಲ, ಲಾಸ್ಟ್ ರೌಂಡ್ ಅಲ್ಲಿ ಇರಲಿಲ್ಲ. ಇಲ್ಲ, ಬಿಜೆಪಿ 40 ಸೀಟಲ್ಲಿ 1 ಸೀಟು ಸಹ, ಅಂದ್ರೆ 1000ಕ್ಕಿಂತ ಜಾಸ್ತಿ ಮಾರ್ಜಿನ್ ಇದೆ. 1000 ಮತಕ್ಕಿಂತ ಹೆಚ್ಚು ಮಾರ್ಜಿನ್ ಇರೋ ಸೀಟ್ಗಳೇ 40ಕ್ಕಿಂತ ಜಾಸ್ತಿ, 40 ಇರೋದ್ರಲ್ಲಿ. ಇನ್ನು 30 ಆಮ್ ಆದ್ಮಿ ಪಾರ್ಟಿಗಿದೆ. ಆ 30ರಲ್ಲಿ 8 ಸೀಟು 1000ಕ್ಕಿಂತ ಕಡಿಮೆ ಲೀಡಲ್ಲಿದ್ದಾರೆ. ಅವು ಬೇಕಾದ್ರೆ ಹೆಂಗ್ ಬೇಕಾದ್ರೂ ಉಲ್ಟಾ ಆಗ್ಬೋದು. ಸೊ ಹಾಗೆ ಮಾಡಿದ್ರೆ ಈ ಲೀಡ್ ಏನಾರ ಮೈನಸ್ ಆಗೋದ್ರಲ್ಲಿ ಬಂದ್ರೆ ಕ್ಷೇತ್ರಗಳಲ್ಲಿ ಲಾಸ್ ಬಿಜೆಪಿಗಿಂತ ಆಮ್ ಆದ್ಮಿ ಪಾರ್ಟಿಗೆ ಇವಾಗ.